ಸ್ಪರ್ಧಾತ್ಮಕ ಪರೀಕ್ಷಾ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಕರ್ನಾಟಕದಲ್ಲಿ ಬರ್ತಕ್ಕಂಥ ಪ್ರಮುಖ ಜಿಲ್ಲೆ ವಿಜಯಪುರ ಜಿಲ್ಲೆಯ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ನೋಡೋಣ. ಇವತ್ತಿನಿಂದ ನಾವು ಒಂದು ದಿನಕ್ಕೆ ಒಂದು ಜಿಲ್ಲೆ ಎಂತೆ ಪ್ರತಿಯೊಂದು ಜಿಲ್ಲೆಗಳ ಸಂಪೂರ್ಣವಾದ ಮಾಹಿತಿಯನ್ನು ಪ್ರತಿದಿನ ವಿಡಿಯೋದಲ್ಲಿ ನೀಡ್ತಾ ಹೋಗ್ತೀವಿ. ನೀವು ಸಹ ನೋಡ್ತಾ ಹೋಗಿ. ಆದ್ದರಿಂದ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಂದು ವಿಡಿಯೋಗಳಿಂದ ಬಂದು ನಿಮಗೆ ತಲುಪ್ತವೆ. ಹಾಗೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಜಯಪುರ ಜಿಲ್ಲೆ ಇದನ್ನು ಪಂಚನದಿಗಳ ನಾಡು ಎಂದು ಕರೆಯುತ್ತಾರೆ. ಇದು ರಚನೆಯಾದ ದಿನಾಂಕ 1/11/1956. ವಿಸ್ತೀರ್ಣ 12,805 ಚದರ ಕಿಲೋಮೀಟರ್. ತಾಲೂಕುಗಳು 5. ಇದರಲ್ಲಿ ಪ್ರಮುಖವಾಗಿ 5 ತಾಲೂಕುಗಳಿವೆ: ಇಂಡಿ, ಸಿಂದಗಿ, ಬಸವನ ಬಾಗೇವಾಡಿ ಮತ್ತು ಮುದ್ದೇಬಿಹಾಳ. ಹೋಬಳಿಗಳನ್ನು ನಾವು ನೋಡುವುದಾದರೆ 20 ಹೋಬಳಿಗಳಿವೆ. ಗ್ರಾಮಗಳು 692. ಜನಸಂಖ್ಯೆ 21.77 ಲಕ್ಷ ಜನಸಂಖ್ಯೆ 2011ರ ಜನಗಣತಿಯಂತೆ. ಪುರುಷರು 11 ಲಕ್ಷ 11.11 ಲಕ್ಷ, ಮಹಿಳೆಯರು 10.66 ಲಕ್ಷ. ಲಿಂಗಾನುಪಾತ 960 ಪ್ರತಿ 1000 ಪುರುಷರಿಗೆ. ಸಾಕ್ಷರತಾ ಪ್ರಮಾಣ 67.15. ಜನಸಾಂದ್ರತೆ ಪ್ರತಿ ಚದರ ಕಿಲೋಮೀಟರ್ಗೆ 207 ಜನರು. ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳನ್ನು ನಾವು ನೋಡುವುದಾದರೆ ಆಲಮಟ್ಟಿ, ಆನೆಕಟ್ಟು, ಆಸರ್ ಮಹಲ್, ಗಗನ್ ಮಹಲ್, ಗೋಳ್ಗುಮ್ಮಟ, ಇಬ್ರಾಹಿಂ ರೋಜಾ, ಶಿವಗಿರಿ, ಉಪಲಿ ಬುರುಜ್, ಸಹಸ್ರಪತಿ, ಪಾರ್ಶ್ವನಾಥ ಬಸದಿ ಪ್ರಮುಖವಾದವುಗಳಾಗಿವೆ. ಇನ್ನು ಪ್ರಮುಖವಾದ ಸ್ಥಳಗಳನ್ನು ಇಲ್ಲಿ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಹಾಗೆಯೇ ಕರ್ನಾಟಕದಲ್ಲಿ ಈ ವಿಜಯಪುರ ಜಿಲ್ಲೆ ಯಾವ ಒಂದು ಪ್ರದೇಶವನ್ನು, ಯಾವ ಒಂದು ಲೊಕೇಶನ್ನ ಹೊಂದಿರುತ್ತದೆ ಅನ್ನೋದಾದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ವಿಜಯಪುರ ಇದೇ ಲೊಕೇಶನ್ನಲ್ಲಿ ಬರ್ತದೆ. ಹೀಗಾಗಿ ಈ ವಿಡಿಯೋ ವಿಜಯಪುರ ಜಿಲ್ಲೆಯ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಒಳಗೊಂಡಿದೆ. ಸೊ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು.